ನಮಸ್ಕಾರ ಸ್ನೇಹಿತರೆ, ಮಾಡಲ್ ಎಡಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ RRB ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಯನ್ನು ಕಾಲ್ಫಾರ್ ಮಾಡಲಾಗಿದ್ದು, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು. ಇಲ್ಲಿ ಏನಪ್ಪ ಅಂತಂದರೆ ಗುಡ್ ನ್ಯೂಸ್, ಕೇವಲ ನೀವು 10ನೇ ತರಗತಿ ಅಥವಾ ITI ಕಂಪ್ಲೀಟ್ ಮಾಡಿದರೂ ಕೂಡ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಇದರ ಒಂದು ಎಲ್ಲ ಮಾಹಿತಿ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವುದು, ಇಲ್ಲಿ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಅರ್ಜಿ ಶುಲ್ಕ ಇರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಹುನಿರೀಕ್ಷಿತ RRB ಗ್ರೂಪ್ ಡಿ ಲೆವೆಲ್ 1 ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು, ದೇಶಾದ್ಯಂತ ಬರೋಬ್ಬರಿ ಏನಪ್ಪ ಅಂತಾರೆ 21,997 ಹುದ್ದೆಗಳನ್ನು ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಅರ್ಜಿ ಸಲ್ಲಿಸುವ ಮೊದಲು ಏನಪ್ಪ ಅಂದರೆ ನೀವು ನೋಟಿಫಿಕೇಷನ್ನ ಕರೆಕ್ಟಾಗಿ ಓದಿಕೊಂಡು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂದರೆ ಕೇವಲ 10ನೇ ತರಗತಿ ಅಥವಾ ITI ಪಾಸ್ ಆಗಿದ್ದರೆ ಸಾಕು, ನೀವು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಸಂಕ್ಷಿಪ್ತ ವಿವರವನ್ನು ನೋಡ್ತಾ ಹೋದರೆ, ಸಂಸ್ಥೆ ಹೆಸರು ಬಂದುಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ RRB. ಇಲ್ಲಿ ಹುದ್ದೆ ಹೆಸರು ಲೆವೆಲ್ 1 ಹುದ್ದೆಗಳು, ಇದರಲ್ಲಿ ಗ್ರೂಪ್ ಡಿ ಅಂತ ಬರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 21,997. ಇದು ಕೂಡ ಏನಪ್ಪ ಅಂದರೆ ವಿವಿಧ ರೈಲ್ವೆ ವಲಯಗಳಲ್ಲಿ ಅಂದರೆ ವಿವಿಧ ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡಲಾಗಿದೆ. ಸೊ ಉದ್ಯೋಗ ಸ್ಥಳ ಬಂದುಬಿಟ್ಟು ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 21,997 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ಸೊ ಹುದ್ದೆಗಳ ವಿವರವನ್ನು ನೋಡ್ತಾ ಹೋದರೆ ನೋಡಿ, ರೈಲ್ವೆ ಸುರಕ್ಷತೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಪ್ರಮುಖ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಅವು ಯಾವ್ಯಾವ ಅಂತಂದರೆ ನೋಡಿ, ಸಹಾಯಕ ಲೋಕೋ ಶೆಡ್ ಇದರಲ್ಲಿ ಎಲೆಕ್ಟ್ರಿಕಲ್ ಬರುತ್ತೆ, ಸಹಾಯಕ ಆಪರೇಷನ್ಸ್ ಇದರಲ್ಲಿ ಕೂಡ ಎಲೆಕ್ಟ್ರಿಕಲ್ ಬರುತ್ತೆ. ಹಾಗೆ 3ನೇ ಹುದ್ದೆ ಹೆಸರು ಬಂದುಬಿಟ್ಟು ಸಹಾಯಕ C&W, ಮತ್ತು 4ನೇ ಹುದ್ದೆ ಹೆಸರು ಸಹಾಯಕ ಸಿಗ್ನಲ್ ಮತ್ತು ಟೆಲಿಕಾಮ್ ಅಂತ. ಹಾಗೆ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4. ಹಾಗೆ ಕೊನೆಯ ಹುದ್ದೆ ಹೆಸರು ಬಂದುಬಿಟ್ಟು ಪಾಯಿಂಟ್ಸ್ಮ್ಯಾನ್ ಅಂತ. ಈ ರೀತಿಯಾಗಿ ಸಾಕಷ್ಟು ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಸೊ ಈ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೋಡಿ, ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಅಥವಾ SSLC ಇಲ್ಲಪ್ಪ ಅಂದರೆ ನೀವು ITI ಕಂಪ್ಲೀಟ್ ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲೇನೆಂದರೆ ಕೇವಲ SSLC ಪಾಸಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ಅಂದರೆ NCVT ಅಥವಾ SCVT ನಿಂದ ITI ಪ್ರಮಾಣ ಪತ್ರ ಹೊಂದಿರಬೇಕು. ಇಲ್ಲಪ್ಪ ಅಂತಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಅಂದರೆ NAC ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಸರ್ಟಿಫಿಕೇಟ್ ಬೇಕಂತ. ಹಾಗೆ ಈ ಒಂದು RRB ಗ್ರೂಪ್ ಡಿ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ನೋಡ್ತಾ ಹೋಗೋಣ. ನೋಡಿ, 7ನೇ ವೇತನ ಆಯೋಗದ ಪ್ರಕಾರ ಅಂದರೆ 7th ಪೇ ಪ್ರಕಾರ ಇಲ್ಲಿ ಲೆವೆಲ್ 1 ನೋಡಿ, ಮೂಲ ವೇತನ 18,000 ರೂಪಾಯಿ ಇರುತ್ತೆ. ಇದಕ್ಕೆ ಪ್ಲಸ್ ಏನಪ್ಪ ಅಂದರೆ ಭತ್ಯೆಗಳು ಕೂಡ ಆ್ಯಡ್ ಆಗಿ ಏನಪ್ಪ ಅಂದರೆ ನಿಮ್ಮ ವೇತನ ಹೆಚ್ಚಾಗಿ ಬರುತ್ತೆ. ಸೊ ವಯೋಮಿತಿಯನ್ನು ನೋಡ್ತಾ ಹೋಗೋಣ. ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋದರೆ ಕನಿಷ್ಠ 18 ವರ್ಷದಿಂದ ಹಿಡಿದು 33 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಸಡಿಲಿಕೆ ಯಾವ ಕ್ಯಾಟಗರಿಯವರಿಗೆ ಎಷ್ಟಿದೆ ಅಂತ ನೋಡ್ತಾ ಹೋದರೆ, OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇರುತ್ತೆ. ಹಾಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಕೆಲವರು ನೇರ ನೇಮಕಾತಿ ಎಂದು ತಪ್ಪು ಭಾವಿಸಬಹುದು. ಅಂದರೆ ಈ RRB ಗ್ರೂಪ್ ಡಿ ಅಂದ ಕೂಡಲೇ ಏನಪ್ಪ ಅಂದರೆ ನೇರ ನೇಮಕಾತಿ ಇರ್ಬೋದು ಅಂತ ಭಾವಿಸ್ತಾರೆ. ಸೊ ಆದರೆ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳಿಗೆ ಈ ಕೆಳಗಿನ ಹಂತಗಳು ಮೂಲ ಆಯ್ಕೆ ನಡೆಯುತ್ತದೆ. ಅಂದರೆ ಇಲ್ಲಿ RRB ಗ್ರೂಪ್ ಡಿಯ ಒಂದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗಿ, ಮೊದಲಿಗೆ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದರೆ CBT ಆನ್ಲೈನ್ ಮೂಲಕ ಲಿಖಿತ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ಅಂದರೆ ಇಲ್ಲಿ ಓಟ ಮತ್ತು ಭಾರ ಎತ್ತುವ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲೆಗಳ ಪರಿಶೀಲನೆ ನಡೆಸಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ, ಅಂದರೆ ಮೆಡಿಕಲ್ ಟೆಸ್ಟ್ ನಡೆಸಿ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. ಈಗ ಇಲ್ಲಿ ಅರ್ಜಿ ಶುಲ್ಕ ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. 500 ರೂಪಾಯಿಯಲ್ಲಿ ಪರೀಕ್ಷೆಗೆ ಹಾಜರಾದರೆ 400 ರೂಪಾಯಿ ವಾಪಸ್ ನಿಮ್ಮ ಬ್ಯಾಂಕ್ಗೆ ಜಮಾ ಆಗುತ್ತೆ.
ಸೊ SC ST ಮಾಜಿ ಸೈನಿಕ, ಮಹಿಳೆ ಮತ್ತು ಟ್ರಾನ್ಸ್ಜೆಂಡರ್ ಹಾಗೆ EBC ಈ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ ಇರುತ್ತೆ. ಇವರು ಪರೀಕ್ಷೆಗೆ ಹಾಜರಾದರೆ ಏನಪ್ಪ ಅಂದರೆ ಪೂರ್ಣ ಅಂದರೆ 250 ರೂಪಾಯಿ ಕೂಡ ನಿಮ್ಮ ಒಂದು ಬ್ಯಾಂಕ್ಗೆ ಜಮಾ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ RRB ಗ್ರೂಪ್ ಡಿ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗೋಣ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 31/1/2026 ಅಂದರೆ ಆಲ್ರೆಡಿ ಈಗ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಮಾರ್ಚ್ 2026 ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಕಸ್ಮಾತಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದರೆ ಅಂದರೆ ಡಾಕ್ಯುಮೆಂಟ್ ಆಗಿರ್ಬೋದು, ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ಏನಾದರೂ ಸೆಲ್ಫ್ ಡೀಟೇಲ್ಸ್ ಆಗಿರ್ಬೋದು, ನೀವು ಏನೇ ತಪ್ಪಾಗಿ ಅಪ್ಲಿಕೇಶನ್ ಹಾಕಿದರೂ ಕೂಡ ಅದನ್ನು ಕರೆಕ್ಷನ್ ಅಥವಾ ಎಡಿಟ್ ಮಾಡ್ಕೊಳ್ಳಿಕ್ಕೆ ಮತ್ತೊಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆ ದಿನಾಂಕ ಬಂದುಬಿಟ್ಟು 3 ಮಾರ್ಚ್ 2026 12 ಮಾರ್ಚ್ 2026 ಇರುತ್ತೆ. ಸೊ ಇಲ್ಲಿ 9 ದಿನಗಳ ಕಾಲಾವಕಾಶನ ನಿಮಗೆ ಕೊಟ್ಟಿರ್ತಾರೆ. ಅದರ ಒಳಗಾಗಿ ನೀವು ನಿಮ್ಮ ಒಂದು ಏನಪ್ಪ ಅಂದರೆ ಅಪ್ಲಿಕೇಶನನ್ನು ಕರೆಕ್ಷನ್ ಅಥವಾ ಎಡಿಟ್ ಮಾಡ್ಕೋಬೋದು. ಸೊ ಈಗ ಇಲ್ಲಿ ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ನೋಡಿ, ಅಭ್ಯರ್ಥಿಗಳು ಅಧಿಕೃತ RRBಯ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ CEN ಲೆವೆಲ್ 1 ಪೋಸ್ಟ್ಸ್ ಅಂತ ಒಂದು ಲಿಂಕ್ ಕಾಣುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಅಪ್ಲೈ ಆನ್ಲೈನ್ ಆಯ್ಕೆ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿದರೆ ಲಾಗಿನ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಅಗತ್ಯ ಮಾಹಿತಿ ಅಂದರೆ ನಿಮ್ಮೊಂದು ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ನಿಮ್ಮ ಸೆಲ್ಫ್ ಡೀಟೇಲ್ಸ್ ಕೇಳುತ್ತೆ, ಅವುಗಳನ್ನು ಹಾಕಿದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸೈಯನ್ನು ಅಂದರೆ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅದು ಎಷ್ಟು ಸೈಜ್ ಅಂದರೆ ಕೆ ಬಿ ಇರುತ್ತೆ, ಅದು ಎಷ್ಟು KB ಕೇಳುತ್ತೋ ಕರೆಕ್ಟಾಗಿ ಅಷ್ಟೇ ಇಟ್ಕೊಂಡು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಕೊನೆಯದಾಗಿ ಅರ್ಜಿ ಶುಲ್ಕ ಪೇ ಮಾಡಿ ಅಂತ ಬರುತ್ತೆ. ಅರ್ಜಿ ಶುಲ್ಕ ಯಾವ ಕ್ಯಾಟಗರಿಗೆ ಎಷ್ಟಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ, ಕರೆಕ್ಟಾಗಿ ನೋಡಿಕೊಂಡು ಅಷ್ಟೇ ಏನಪ್ಪ ಅಂದರೆ ನೀವು ಪೇ ಮಾಡಿ ಸಬ್ಮಿಟ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ನೀವು ತೆಗೆದುಕೋಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂತಂದರೆ ಎಲ್ಲ ಹುದ್ದೆಗಳ PDF ಅಂದರೆ ಯಾವುದೇ ಶಾರ್ಟ್ ಲಿಸ್ಟ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಆಗಿರ್ಬೋದು, ಯಾವುದೇ PDF ಬಂದರೂ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗಿ. ಸೊ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಹುದ್ದೆ ಅಂದರೆ RRB ಗ್ರೂಪ್ ಡಿ ಹುದ್ದೆ, ಇಲ್ಲಿ ಕೇವಲ SSLC ಅಥವಾ ITI ಪಾಸ್ ಆಗಿದ್ದರೆ ಅಪ್ಲಿಕೇಶನ್ ಹಾಕಿ ಅಂತ ಒಂದು ಸುವರ್ಣಾವಕಾಶನ ಕೊಟ್ಟಿದ್ದಾರೆ. ಸೊ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಹಾಗೆ ಯಾರಿಗೆ ಈ ಒಂದು RRB ಗ್ರೂಪ್ ಡಿ ಹುದ್ದೆ ಬಗ್ಗೆ ಗೊತ್ತಿಲ್ಲ ಅಂದರೆ ಮಾಹಿತಿ ಸಿಕ್ಕಿಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಮತ್ತು ಈ ಒಂದು ಹುದ್ದೆ ಅಂದರೆ RRB ಗ್ರೂಪ್ ಡಿ ಹುದ್ದೆ ಬಗ್ಗೆ ನಿಮಗೆ ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೆ ಎಲ್ಲ ಮಾಹಿತಿ ತೊಗೊಂಡು ವಿಡಿಯೋ ಮಾಡ್ತೀನಿ.